ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಗೇನ್ ಟು ನನ್ನ ಬ್ಯೂಟಿಫುಲ್ ದಿನ ಸೀರೀಸ್. ಎದ್ದ ತಕ್ಷಣ ಇವತ್ತಿನ ಅಡುಗೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ. ಹಾಗೆಯೇ ಜೀರಿಗೆ ನೀರು ಅಥವಾ ಅರಿಶಿನ ನೀರು ಕುಡಿದು ದಿನವನ್ನು ಪ್ರಾರಂಭ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಈ ಹಿಂದೆ ಕೂಡ ಚಾಕ್ಲೇಟ್ ಅಂದರೆ ನನ್ನ ಪೆಟ್ಗೆ ಏನು ಊಟ ಹಾಕ್ತೀರಾ ಅಂತ ತುಂಬ ಜನ ಕೇಳಿದ್ರೆ, ಈ ಥರ ಯೂಶಲಿ ಕ್ಯಾರೆಟ್ನ ತುರ್ಕೊಂಡು ಬೇಯಿಸ್ಕೊಂಡು ಅದಕ್ಕೆ ಅವನಲ್ಲಿ ಬೇಯಿಸಿರೋದು ಅಥವಾ ಬೇಯಿಸಿರುವಂಥ ಒಂದು ಮೊಟ್ಟೆನ ಕಲಸಿ ಹಾಕ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಯೂಶಲಿ ಅದಕ್ಕೆ ಇದೇ ಇರುತ್ತೆ. ತುಂಬ ಇಷ್ಟಪಟ್ಟು ಊಟ ಮಾಡ್ತಾಳೆ. ಇನ್ನು ರೆಗ್ಯುಲರ್ ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ದೋಸೆ ಹಿಟ್ಟಿಗೆ ರಾತ್ರಿ ಸ್ವಲ್ಪ ಹೆಸರು ಕಾಳನ್ನು ನೆನೆಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನೇಸರ ಏನೇ ಕೆಲಸ ಮಾಡಿದ್ರು ನಾನು ತಡೆಯೋದಿಲ್ಲ, ಆ ಕೆಲಸ ಮಾಡೋದಕ್ಕೆ ಬಿಡ್ತೀನಿ. ಬಿಕಾಸ್ ನನ್ನ ತಾಯಿನೂ ಕೂಡ ತುಂಬ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೆಲಸಗಳನ್ನು ನನ್ನ ಹತ್ರ ಮಾಡಿಸ್ತಾ ಇದ್ರು. ಬದುಕಿಗೆ ಅದು ತುಂಬ ಬೇಕಾಗುತ್ತೆ. ಇನ್ನು ಜೇನುಗೂಟನೂ ಮಾಡಿಸಿ ಮಲಗಿಸಿದ ಮೇಲೆ ನಾನು ರೆಡಿ ಆಗೋದಕ್ಕೆ ಶುರು ಮಾಡಿದೆ. ಇವತ್ತು ಹೊರಗಡೆ ಹೋಗೋದಿತ್ತು. ಯೂಶಲಿ ನಾನು ಈ ಬ್ಲೋ ಡ್ರೈ ಬ್ರಷ್ನ ಬಳಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರ ಲಿಂಕ್ನ ಕೂಡ ನಾನು ಹಾಕಿರ್ತೀನಿ. ಆ್ಯಂಡ್ ಇವೆಂಟ್ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಯೂಶಲಿ ನನಗೆಲ್ಲದನ್ನು ಟೈಮಿಂಗ್ ನೋಡಿಕೊಂಡೆ ಒಪ್ಕೋತೀನಿ. ಸೊ ಅಲ್ಲಿಂದ ಬಂದ ಮೇಲೆ ಜೇನು ಜೊತೆಗೆ ಸ್ವಲ್ಪ ಹೊತ್ತು ಆಟಾಡಿದ್ದು ಕೂಡ ಆಯಿತು. ಆ್ಯಂಡ್ ನಾನು ಇವತ್ತೊಂದು ಹೆಲ್ದಿ ಡಿಸರ್ಟ್ನ ಮಾಡೋದು ನಾನು ನಿಮಗೆ ಹೇಳ್ತೀನಿ. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಂತ ಟ್ರೈ ಮಾಡಿದೆ. ಆ್ಯಂಡ್ ನಾವು ಇಟ್ಸ್ ಮೈ ಫೇವ್ರೇಟ್. ಪನ್ನೀರ್ನ ಸ್ವಲ್ಪ ಹಾಕೋತೀನಿ. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಆ್ಯಪಲ್ನ ಕೂಡ ಬಳಸ್ಕೋತಾ ಇದ್ದೀನಿ. ಅದಾದಮೇಲೆ ಡಾರ್ಕ್ ಚಾಕ್ಲೇಟ್ ಮೇಕ್ ಶ್ಯೂರ್ 75%ಗಿಂತ ಜಾಸ್ತಿ ಇರಬೇಕು. ಆ್ಯಂಡ್ ಕೊಕೋ ಪೌಡರ್ನ ಒಂದು ಹಾಫ್ ಸ್ಪೂನ್ ಯೂಸ್ ಮಾಡ್ಕೋತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹನಿನ ಆ್ಯಡ್ ಮಾಡ್ಕೋತೀನಿ. ಇದರೊಟ್ಟಿಗೆ ಚಿಟಿಕೆ ಉಪ್ಪು, ಚಿಟಿಕೆ ಚಕ್ಕೆ ಪುಡಿ, ಹಾಗೆಯೇ ಹಾಲು ಇದನ್ನು ಬಳಸ್ಕೊಂಡು ನೀಟಾಗಿ ರುಬ್ಕೊಂಡ್ಮೇಲೆ ಈ ಥರ ಮಿಕ್ಸ್ಚರ್ ಆಗುತ್ತೆ. ಇದನ್ನು ನಮಗೆ ಬೇಕಾದಂಥ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಒಂದು 2 to 3 hours ನಾವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಬ್ಯೂಟಿಫುಲ್ ಆಗಿರುತ್ತೆ ಡಿಸರ್ಟ್. ಟ್ರೈ ಮಾಡಿ. ಒಂದು ರೀತಿ ಕೋಲ್ಡ್ ಕೇಕ್ ಥರನೂ ಅನ್ಸುತ್ತೆ. ತುಂಬಾ ಇಷ್ಟಪಡ್ತೀರಾ. ಇವತ್ತಿನ ನನ್ನ ದಿನ ಹೇಗಿತ್ತು? ನಿಮ್ಮೆಲ್ರಿಗೂ ನನ್ನ ರಾಶಿ ಪ್ರೀತಿ.